ಕಿಚ್ಚ ಕಿಚ್ಚ ಎನ್ನುತ್ತಿದೆ, ರಕ್ತದ ಕಣಗಳ ಕೂಗುತ್ತಿದೆ, ಕಿಚ್ಚ ಕಿಚ್ಚ ಎನ್ನುತ್ತಿದೆ, ಕಿಚ್ಚ ಬಾಸ್ಗೆ ಕಿಚ್ಚ ಸುದೀಪ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಿಗ್ ಬಾಸ್. ನಾವು ದಾವಣಗೆರೆ ಕಿಚ್ಚ ಫ್ಯಾನ್ಸ್. ಅಣ್ಣ ಶಿವಮೊಗ್ಗದಲ್ಲಿ ಹುಟ್ಟಿರ್ಬೋದು, ಆದ್ರೆ ದಾವಣಗೆರೆಗೆ ದತ್ತು ಮಗ ಅಂತ ಹೆಸರು ಕೊಟ್ಟಿದ್ದೀವಿ ನಾವು. ದಾವಣಗೆರೆಯಲ್ಲಿ ಏನೇ ಸೆಲೆಬ್ರೇಷನ್ ಆಗಲಿ, ಏನೇ ಒಂದು ರೆಕಾರ್ಡ್ ಆಗಲಿ, ನಾವಾದ್ಮೇಲೆ ಎಲ್ಲ ನಮ್ಮಿಂದಲೇ ಎಲ್ಲ. ಒಂದೇ ಮಾತು ಇದು. ಅದಲ್ಲದೆ ಇದು ಕಿಚ್ಚ ಬಾಸ್ದು 50ನೇ ವರ್ಷದ ಬರ್ತಡೇ. ಅಣ್ಣ ಬಾಸ್ ಅಂತ ಕರ್ನಾಟಕದಾಗೆ ಇವತ್ತು ಹುಡ್ತಾರೆ, ಬೆಳಗ್ಗೆ ಹುಡ್ತಾರೆ, ಸಾಯಂಕಾಲ ಹುಡ್ತಾರೆ. 100 ಜನ ಬಾಸ್ ಅದಾರೆ. ಬಿಗ್ ಬಾಸ್ ಅಂತ ಒಬ್ಬರೇ ಇರೋದು ಇವರೇ. ಇಲ್ಲಿ ಕೇಳೋ ಅಡ್ಡ ದಾವಣಗೆರೆ ಕಿಚ್ಚನ ಅಡ್ಡ. ಎಲ್ಲ ಪ್ರಿಪರೇಷನ್ ಚೆನ್ನಾಗಿದೆ, ಯಾಕಂದ್ರೆ ದಾವಣಗೆರೆ ಅಂದ್ರೆ ಕಿಚ್ಚನ ಅಡ್ಡ ಅಂತ ಅದು ಎಲ್ರಿಗೂ ಗೊತ್ತು. ಯಾಕಂದ್ರೆ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇತಿಹಾಸನೇ ಹೇಳ್ಕೊಡುತ್ತೆ ದಾವಣಗೆರೆ ಯಾವತ್ತಿದ್ರು ಕಿಚ್ಚನ ಅಡ್ಡನೆ ಅಂತ. ನಾವು ಇಡೀ ಕರ್ನಾಟಕ ತಿರುಗಿ ನೋಡ್ಲಿ ಅಂತೇಳಿ ಸೆಲೆಬ್ರೇಟ್ ಮಾಡಲ್ಲ. ನಾವು ಸೆಲೆಬ್ರೇಟ್ ಮಾಡಿದ್ಮೇಲೆ ಇಡೀ ಕರ್ನಾಟಕ ಅನ್ಬೇಕು ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ. ಆ ತರ ಸೆಲೆಬ್ರೇಷನ್ ಈ ಮೂವಿ ಆದ್ಮೇಲೆ ಗೊತ್ತಾಗುತ್ತೆ. ಇಡೀ ಕರ್ನಾಟಕನೇ ಹೊಗಳ್ಬೇಕು. ಏನಪ್ಪ ಒಂದು ರಿಲೀಸ್ ಸಿನಿಮಾನ ಯಾವ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಅಂತ ಇಡೀ ಕರ್ನಾಟಕನೇ ನೋಡ್ಬೇಕು. ಆ ತರ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲ ಹುಡುಗರಲ್ಲೂ ಜೋಶ್ ಇದೆ, ಯಾಕಂದ್ರೆ ಇಲ್ಲಿರೋರೆಲ್ಲ ಕಿಚ್ಚ ಸುದೀಪಣ್ಣನ ಬರೀ ಅಭಿಮಾನಿಗಳಲ್ಲ, ಅವ್ರಿಗೋಸ್ಕರ ಜೀವ ಕೊಡಕ್ಕೂ ರೆಡಿ ಅಂತಹ ಅಭಿಮಾನಿಗಳೇ ಇಲ್ಲಿರೋದು. ನಾವೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಿಚ್ಚ ಸುದೀಪಣ್ಣನವರಿಗೆ ಅಡ್ವಾನ್ಸ್ ಆಗಿ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಮತ್ತೆ ಕಿಚ್ಚ ಸುದೀಪಣ್ಣನವರ ಬಗ್ಗೆ ಹೇಳೋದೇನು ಬೇಕಿಲ್ಲ, ಯಾಕಂದ್ರೆ ಅವರು ಕೇವಲ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಕೆಲಸಗಳಲ್ಲಿ ಕೂಡ ಅದೇ ರೀತಿ ನಮಗೆ ಇನ್ಸ್ಪೈರ್ ಆಗಿದ್ದಾರೆ. ನಾವು ಅದೇ ರೀತಿ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ, ಅದನ್ನ ಹೇಳಕ್ ಹೋಗಲ್ಲ. ಸಾಮಾಜಿಕ ಕೆಲಸಗಳ ಮುಖಾಂತರ ಮತ್ತೆ ಅವರ ಸಿನಿಮಾವನ್ನ ಸೆಲೆಬ್ರೇಷನ್ ಮಾಡೋದ್ರ ಮುಖಾಂತರ ನಾವು ಅವರ ಹುಟ್ಟುಹಬ್ಬವನ್ನ ಈ ಸರಿ ಸ್ಪೆಷಲ್ ಆಗಿ ಆಚರಣೆ ಮಾಡ್ತೀವಿ. ನಟನೆಯಲ್ಲಿ ಬೆಳ್ಳಿ ಪರದೆಯನ್ನು ಬೆಳಗಿದ ಪ್ರಖರ ದೀಪ, ಕನ್ನಡದ ಅಭಿಮಾನಿಗಳ ಬುರ್ಜ್ ಖಲೀಫಾ, ಆಲ್ ಇಂಡಿಯಾ 6 ಅಡಿ ಕಟ್ಔಟು, ಭಾರತೀಯ ಚಿತ್ರರಂಗದ ರಿಯಲ್ ಬಾದ್ಶಾ, ದ ಒನ್ ಅಂಡ್ ಓನ್ಲಿ ಕಿಚ್ಚ ಸುದೀಪ್ ಸರ್ಗೆ, ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ ಅಡ್ವಾನ್ಸ್ ವಿಷಯ ಬರ್ತಡೆ ಬಾಸ್. ಯಾಕಪ್ಪ ಅಂದರೆ ದಾವಣಗೆರೆಯಲ್ಲಿ ಫಸ್ಟ್ ಬಾಸ್ದು ರಿಲೀಸ್ ಆಗ್ತಿರೋದಂದ್ರೆ ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು ಬಂದು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಬರೋರಿದ್ದಾರೆ. ನಾವು ದೊಡ್ಡದಾಗಿ ಮಾಡ್ತೀವಿ. ಸೆಲೆಬ್ರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇವಾಗ ಹೇಳಿದರೆ ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಸೆಲೆಬ್ರೇಷನ್ನು ಯಾರು ಊಹೆನೂ ಮಾಡಿರಬಾರ್ದು, ಆ ಲೆವೆಲ್ ಸೆಲೆಬ್ರೇಷನ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್. ನಮಗೆ ಸೆಲೆಬ್ರೇಷನ್ ಪ್ಲಾನ್ ನೋಡಿದರೆ ದಂಗ್ ಆಗ್ತೀರ. ಇವಾಗ ಹೇಳಲ್ಲ, ಕಣ್ಣು ತುಂಬ ನೀವೇ ನೋಡಿ ಯೋಚನೆ ಮಾಡೋಕೆ 10 ಸೆಕೆಂಡ್ ತಾಂತೀರ ನೀವು ಯಾಕೆ ಏನು ಅಂತ. ಸೊ ಎಲ್ಲ ಅಭಿಮಾನಿಗಳು ದಾವಣಗೆರೆಯಲ್ಲಿ ತ್ರಿಶೂಲ್ ಥಿಯೇಟ್ರಲ್ಲಿ ಬೆಳಗ್ಗೆ 8 ಮುಕ್ಕಾಲಿಗೆ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲ ಅಣ್ಣನ ಅಭಿಮಾನಿಗಳು ಅಕ್ಕಪಕ್ಕ ಹಳ್ಳಿ ಇದ್ದು ಎಲ್ಲರೂ ಕೂಡ ಬನ್ನಿ. ಟಿಕೆಟ್ ನಮ್ಮ ಹತ್ರ ಇರ್ತಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಟಿಕೆಟ್ ಇಸ್ಕೊಳ್ಳಿ. ಸೊ ಕಿಚ್ಚ ಸುದೀಪಣ್ಣನ ಅಡ್ಡ ದಾವಣಗೆರೆ ಅಂತ ಎಲ್ಲರಿಗೂ ಗೊತ್ತು. ಅದು ನೆಕ್ಸ್ಟ್ ಲೆವೆಲ್ ಮತ್ತೆ ಪ್ರೂವ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಇದೆ ಸೆಪ್ಟೆಂಬರ್ 1 ಬಾಸ್ ಬರ್ಡೇ ದಿನ. ಅದರ ಅಂಗವಾಗಿ ಬಚ್ಚನ್ ಫಿಲಮ್ ರಿಲೀಸ್ ಮಾಡ್ತಿದ್ದೀವಿ. ತುಂಬ ಜೋಶಲ್ಲಿದ್ದೀವಿ. ದಾವಣಗೆರೆಯಲ್ಲಿ ನಾವು ತುಂಬ ಅಭಿಮಾನಿಗಳು ಮಾತಾಡಿಕೊಂಡು ಈ ಥರ ಸ್ಪೆಷಲ್ ಶೋ ಮಾಡ್ಬೇಕಂತಂದು ಈ ಏಟರ್ಸ್ಗಳಿಗೆಲ್ಲ ರಿಲೀಸ್ ಆಗ್ತಾ ಇದ್ವು. ಹಾಗಾಗಿ ನಮ್ಮ ಬಾಸಿಂದ ಆಗಿಲ್ವಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಗ ಬಚ್ಚನ್ ಫಿಲಮನ್ನು ಹಮ್ಮಿಕೊಂಡಿದ್ದೀವಿ. ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ ಫುಲ್ ಜೋರಾಗಿದೆ. ನಮ್ಮ ಸುದೀಪ್ ಅಣ್ಣಂದು ಬರ್ಡೇ ಮುಂಚೆನೇವಾಗಿ ಬಚ್ಚನ್ ಫಿಲಮ್ ರಿಲೀಸ್ ಮಾಡ್ತಿದ್ದಾರೆ. ನಮ್ಮ ದಾವಣಗೆರೆ ಸುದೀಪ್ ಫ್ಯಾನ್ಸ್ ಎಲ್ಲರೂ ಸೇರಿ ಅವತ್ತಿನ ದಿವಸ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಕಿಚ್ಚ ಫ್ಯಾನ್ಸ್ಗಳೆಲ್ಲ ಸೇರಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸುದೀಪ್ ಅಣ್ಣ.